ಹಾಯ್ ಫ್ರೆಂಡ್ಸ್, ನನ್ನ ಲಾಗ್ಗೆ ಸ್ವಾಗತ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ನಮ್ಮ ರೈತರಿಗಾಗಿ ಹಾಗೂ ನಮ್ಮ ಈಗಿನ ಮಕ್ಕಳಿಗಾಗಿ ಒಂದು ಉಪಯೋಗ ಆಗ್ತಕ್ಕಂಥ ಒಂದು ವಿಡಿಯೋನ ನಾನಿವತ್ತು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಬೆಂಗಳೂರಲ್ಲಿ ಇರ್ತಕ್ಕಂಥ ಹೆಬ್ಬಾಳದಲ್ಲಿ ನಡೀತಕ್ಕಂಥ ಒಂದು ಕೃಷಿ ಮೇಳಕ್ಕೆ ಕೆಲವರು ಹೋಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಕೆಲವರು ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ ಆ್ಯಂಡ್ ನೋಡಿರಲ್ಲ. ನಾನು ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ಅಷ್ಟು ಸ್ವಲ್ಪ ತಿಳಿಸ್ಕೊಡ್ತೀನಿ. ನಾನು ಈಗಿನ ಒಂದು 3 ಇಯರ್ಸಿಂದ ಹೋಗ್ತಾ ಇದ್ದೀನಿ. ಸೊ ಎಷ್ಟು ವರ್ಷದಿಂದ ಇದು ನಡೀತಿದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಬಟ್ ಇಲ್ಲಿ ಕೆಲವು ಮೀನುಗಳನ್ನು ನಾವು ನೋಡಿರ್ತೀವಿ. ಬಟ್ 4-5 ಥರದ್ದು ನಮಗೆ ನೇಮ್ ಗೊತ್ತಿರ್ಬೋದು, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೋದು. ಬಟ್ ಫುಲ್ಲು ಕ್ಲಿಯರೆನ್ಸಾಗಿ ಇವರು ನಮಗೆ ತಿಳಿಸ್ಕೊಡ್ತಾರೆ. ಒಂದು 20 ಆರ್ 30 ಟೈಪ್ಸ್ ಆಫ್ ಫಿಶಸ್ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾರೆ. ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಹಾಗೆ ಕೋಳಿಗಳ ಬಗ್ಗೆ ಮತ್ತು ಎಷ್ಟೋ ಪ್ರಾಣಿಗಳ ಬಗ್ಗೆ ಅವರು ನಮಗೆ ತಿಳಿಸ್ಕೊಡ್ತಾರೆ. ಹಾಗೆ ಅದನ್ನು ಅಲ್ಲಿ ವ್ಯಾಪಾರ ಕೂಡ ಮಾಡ್ತಾರೆ. ರೈತರಿಗೋಸ್ಕರನೇ ಕೆಲವು ಬೀಜಗಳಾಗಿರ್ಬೋದು, ನವಣಿಗಳಾಗಿರ್ಬೋದು ಮತ್ತು ತುಂಬ ತರಹದ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನೆಲ್ಲ ಇಲ್ಲಿ ನಾವು ನೋಡ್ಬೋದು. ಮತ್ತು ಅದನ್ನು ಮಾರಾಟ ಕೂಡ ಮಾಡ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಾರೆ. ಈಗಿನ ಮಕ್ಕಳಿಗಂತೂ ತುಂಬ ಉಪಯೋಗ ಆಗ್ತಕ್ಕಂಥ ಒಂದು ಕೃಷಿ ಮೇಳ. ತಿಳ್ಕೊಳ್ಳೋದಕ್ಕೆ ತುಂಬ ಇದೆ, ನೋಡೋದಕ್ಕಂತೂ ಒಂದು ದಿನ ಆದ್ರೂ ಕೂಡ ಸಾಲೋದಿಲ್ಲ, ಅಷ್ಟು ಇದೆ. ಸೊ ನಮಗೆ ತುಂಬಾ ಯೂಸ್ಫುಲ್ ಆಗ್ತಕ್ಕಂಥದ್ದು. ಯಾವುದೇ ವಸ್ತುನೇ ಆಗಲಿ ವೇಸ್ಟ್ ಮಾಡದೆ ಅದನ್ನು ಬಳಸ್ಕೊಂಡು ಯಾವ ರೀತಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ನೀವಿಲ್ಲಿ ತುಂಬ ಚೆನ್ನಾಗಿ ನೋಡ್ಬೋದು. ಆ್ಯಂಡ್ ಅದ್ರ ಬಗ್ಗೆ ಕೂಡ ನೀವು ಕೂಡ ತಿಳ್ಕೊಬೋದು. ವಸ್ತುಗಳನ್ನು ಬಳಸ್ಕೊಂಡು ರೈತರ ಒಂದು ಚಿತ್ರೀಕರಣ ಮಾಡಿರೋದಾಗಿರ್ಬೋದು, ಹಾಗೆ ವೆಜಿಟೇಬಲ್ಸ್ಗಳನ್ನು ಮಾಡಿರ್ತಕ್ಕಂಥದ್ದು ಆಗಿರ್ಬೋದು, ಪ್ರಾಣಿ ಪಕ್ಷಿಗಳನ್ನು ಒಂದು ಗಿಡಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಫ್ಲವರ್ ಡೆಕೋರೇಷನಲ್ಲಿ ಮಾಡಿರ್ತಕ್ಕಂಥ ಒಂದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನರ್ಸರಿ ಕೂಡ ಇದೆ. ಅಲ್ಲಿ ಒಂದು ನಾವು ನೋಡಿಲ್ಲದೆ ಇರ್ತಕ್ಕಂಥ ತರಕಾರಿಗಳಾಗಿರ್ಬೋದು, ಹಾಗೆ ಫ್ಲವರ್ಸ್ ಆಗಿರ್ಬೋದು, ಸೊ ಎಲ್ಲದನ್ನು ನಾವು ವೀಕ್ಷಣೆ ಮಾಡಬಹುದು. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಅವರೇ ಮಾಡ್ತಾರೆ. ಆ್ಯಂಡ್ ರೈತರು ಬೆಳೀತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ಕೂಡ ಇವರು ಬೆಳೆದಿದ್ದಾರೆ. ಒಂದು ತರಕಾರಿಗಳಾಗಿರ್ಬೋದು, ಒಂದು ಸೊಪ್ಪುಗಳಾಗಿರ್ಬೋದು. ಸೊ ನಾವು ಇಲ್ಲೆಲ್ಲನೂ ಡೈರೆಕ್ಟಾಗಿ ನೋಡಬಹುದು. ಹಾಗೆ ತುಂಬ ತಿಳ್ಕೊಳ್ಳೋ ಅಂಥದ್ದು ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೆ ತುಂಬಾ ಉಪಯುಕ್ತವಾದಂಥ ಒಂದು ಕೃಷಿ ಮೇಳ ಆಗಿರುತ್ತೆ. ಸೊ ಒಂದು ಸಲ ಸ್ಟೂಡೆಂಟ್ಸ್ಗಳು ಇದಕ್ಕೆ ವಿಸಿಟ್ ಕೊಡಿ. ಸೊ ಕೀಟಾಣುಗಳು ಹೇಗೆ ಉತ್ಪತ್ತಿ ಆಗ್ತವೆ, ಸೊ ಅದನ್ನು ನಾವು ಡೈರೆಕ್ಟಾಗಿ ನೋಡ್ಬೋದು. ಅದನ್ನೆಲ್ಲ ಡೈರೆಕ್ಟಾಗಿ ಅವರು ತೊಗೊಂಬಂದು ಇಟ್ಟಿದ್ದಾರೆ. ಸೊ ನೋಡೋದಕ್ಕಂತೂ ತುಂಬ ಖುಷಿ ಆಗುತ್ತೆ, ತುಂಬಾ ತಿಳ್ಕೊಬೋದು. ಈಗಿನ ಮಕ್ಕಳಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಅವರೇ ನಿಂತ್ಕೊಂಡಿರೋರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದ್ರ ಬಗ್ಗೆ. ನಾವು ತುಂಬಾ ಚೆನ್ನಾಗಿ ತಿಳ್ಕೊಬೋದು. ಸೊ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಸೊ ಒಂದು ಸಲ ಇದನ್ನು ವಿಸಿಟ್ ಕೊಡಿ. ಹಂಗೆ ರೈತರುಗಳು ಯಾರ್ಯಾರು ಹೋಗಿಲ್ವೋ ಒಂದು ಸಲ ಹೋಗಿ ವಿಸಿಟ್ ಕೊಡಿ. ಅಲ್ಲಿ ತುಂಬಾ ತಿಳ್ಕೊಳ್ಳೋದಿದೆ, ನೋಡೋದಿದೆ. ಥ್ಯಾಂಕ್ ಯು.